ಇದು ವಿಶ್ವಪಥ ಟಿವಿ ಸಂವಿಧಾನ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಭಾರತೀಯ ಸಂವಿಧಾನದ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. 1949ರ ನವೆಂಬರ್ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಮಂಡಳಿಯ ಶ್ರಮದಿಂದ ನಮ್ಮ ದೇಶಕ್ಕೆ ಸಾರ್ವಭೌಮ, ಧರ್ಮ ನಿರಪೇಕ್ಷ ಮತ್ತು ಪ್ರಜಾಪ್ರಭುತ್ವದ ಪ್ರೇರಕ ದಿಶೆಯನ್ನ ತೋರಿದ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ನಮ್ಮ ಸಂವಿಧಾನವು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಹಕ್ಕುಗಳನ್ನು ಕಾನೂನಾತ್ಮಕವಾಗಿ ನೀಡುತ್ತದೆ. ಇದು ಕೇವಲ ನಮ್ಮ ದೇಶದ ಆಡಳಿತ ತಂತ್ರದ ಬುನಾದಿಯಾಗಿಯೇ ಇರದೆ ನಮ್ಮ ಒಗ್ಗಟ್ಟಿನ ಮತ್ತು ವೈವಿಧ್ಯದ ಸಂಕೇತವೂ ಆಗಿದೆ. ಈ ದಿನಗಳಲ್ಲಿ ನಾವು ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ಪ್ರಾಮಾಣಿಕವಾಗಿ ಪಾಲಿಸಬೇಕಾಗಿದೆ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಪ್ರಜಾಪ್ರಭುತ್ವದ ಮೇಲಿನ ನಮ್ಮ ಬದ್ಧತೆಯನ್ನು ಸಮರ್ಪಿಸಿಕೊಳ್ಳುವ ದಿನ. ಸಂವಿಧಾನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ, ಅದರ ತತ್ವಗಳನ್ನು ಮೈಗೂಡಿಸಿಕೊಳ್ಳೋಣ. ಧನ್ಯವಾದಗಳು. ಸಂವಿಧಾನ ದಿನಾಚರಣೆ ವಿಶೇಷವಾಗಿ ಅಹಮದಗೆರೆ ಕಾರ್ಯದರ್ಶಿಗಳು, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಹಾಸನ ಜಿಲ್ಲೆ ಇವರು ಮಾತನಾಡಿದ್ದಾರೆ. ನಮ್ಮ ದೇಶದಲ್ಲಿ 3 ಹಬ್ಬ ಬಹಳ ಮುಖ್ಯ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಜನವರಿ 26 ಗಣತಂತ್ರದ ದಿನ, ರಿಪಬ್ಲಿಕ್ ಡೇ. ನವೆಂಬರ್ 26 ಅದೊಂದು ಮಹತ್ತರವಾಗಿರೋ ದಿನ, ಅದನ್ನು ಸಂವಿಧಾನದ ದಿನ ಅಂತೇಳಿ ಕರೀತೇವೆ. ಬಟ್ ನಮಗೆ ತುಂಬ ಜನರಿಗೆ ಇದು ಗೊತ್ತಿಲ್ಲ. ಈ ನವೆಂಬರ್ 26 ಅನ್ನೋದು ಒಂದು ಮಹತ್ತರವಾದ ದಿನ ಆಗಬೇಕು ಅಂತ ಇದಕ್ಕಿಂತ ಮುಂಚೆ ಯಾರಿಗೂ ಆ ಥರ ಅನ್ನಿಸ್ತಿರಲಿಲ್ಲ. ಇತ್ತೀಚೆಗೆ ಒಂದು 5-6 ವರ್ಷಗಳ ನಂತರದಲ್ಲಿ ನವೆಂಬರ್ 26 ಕೂಡ ಅತಿ ಮುಖ್ಯ ಅಂತೇಳಿ ಅನಿಸಿದೆ. ಕಾರಣ ಇಷ್ಟೇ, ನಮಗೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು ಕಳೆದ ನಂತರದಲ್ಲೂ ಕೂಡ ಜನರ ಮನಸ್ಸಿನ ಒಳಗಡೆ ಈ ಸಂವಿಧಾನದ ಮೌಲ್ಯಗಳು ಇಳಿದೇ ಇರೋದು ಗೋಚರ ಆಗಿಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ನಮ್ಮ ಈ ಡೆಮಾಕ್ರೆಟಿಕ್ ಸೆಟಪ್ಪು ಕೂಡ ವೀಕ್ ಆಗ್ತಾಯಿದೆ. ಅದು ನಾವು ನೋಡಿದ್ವಿ. ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳೇ ನಾವು ಸಂವಿಧಾನ ಬದಲಾಯಿಸೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅವರೇನೇ ಸಾರ್ವಜನಿಕವಾಗಿ ಭಾರತೀಯತೆಯನ್ನೇ ತುಂಬಿಕೊಳ್ಳದೇ ಇರುವಂಥ ಸಂವಿಧಾನ ಅಂಥೇಳಿ ದಿಕ್ಕು ತಪ್ಪಿಸೋವಂಥ ಪ್ರಸಂಗಗಳನ್ನೆಲ್ಲ ಮಾಡುವಾಗ ಈ ದೇಶದ ಸಂವಿಧಾನ ನಮಗಿಂತ ಬಹಳ ಚಂದ ವಿದೇಶಿಯರು ಅರ್ಥ ಮಾಡ್ಕೊಂಡು ಮಾತಾಡುವಾಗ ನಾವು ಯಾಕೆ ಮಾತಾಡಬಾರ್ದು ಅನ್ನೋದು ನಮ್ಮಲ್ಲಿ ಅನಿಸಿದ್ದು. ಹಾಗಾಗಿ ಭಾರತ ದೇಶಕ್ಕೂ ಕೂಡ ನವೆಂಬರ್ 26 ಒಂದು ಮಹತ್ತರದ ದಿನ ಆಗಬೇಕು ಅಂಥೇಳಿ. ಆ ನವೆಂಬರ್ 26 ಬರೀ ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಿದ ದಿನ ಮಾತ್ರ ಅಲ್ಲ. ನವೆಂಬರ್ 26ರಲ್ಲಿ ಸಂವಿಧಾನ ಅಕ್ಸೆಪ್ಟ್ ಮಾಡಿ ಜನವರಿ 26 ಈ 2 ತಿಂಗಳ ಅವಧಿಯ ನಡುವೆ ತುಂಬ ಪ್ರಶ್ನೆಗಳು ಬರ್ತವೆ. ಬಹಳ ಸರಳವಾಗಿ ಶುರು ಮಾಡಬೇಕು ಅಂದರೆ, ನವೆಂಬರ್ 26ಕ್ಕೆ ಸಂವಿಧಾನವನ್ನು ಈ ದೇಶದ ಪಾರ್ಲಿಮೆಂಟು 1946ಅಲ್ಲಿ ಅಕ್ಸೆಪ್ಟ್ ಮಾಡುತ್ತೆ. ಆದರೆ ಅದನ್ನು ಜಾರಿಗೆ ಬರಬೇಕಾದ್ರೆ ಜನವರಿ 26ಕ್ಕೆ ಈ 2 ತಿಂಗಳು ಯಾಕೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಗೊತ್ತಾಗಬೇಕು ಯಾಕೆ ನಾವು ನವೆಂಬರ್ 27ರಿಂದನೇ ಈ ದೇಶಕ್ಕೆ ಈ ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಲಿಲ್ಲ, ಯಾಕೆ ನಾವು ಅವತ್ತು ಅಂಗೀಕರಿಸಲಿಲ್ಲ, ಅವತ್ತಿಂದ ನಾವು ಚಾಲೂ ಮಾಡಲಿಲ್ಲ, ನಾವು ಜನವರಿ 26 2 ತಿಂಗಳವರೆಗೂ ಯಾಕೆ ವೆಯ್ಟ್ ಮಾಡಿದ್ವಿ, ಯಾಕೆ ಅವತ್ತೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇದು ಬಹಳ ಮಹತ್ತರ. ಈ ಮಹತ್ತರತೆಯನ್ನು ತಿಳಿಸಲಿಕ್ಕೆ ನವೆಂಬರ್ 26 ಒಂದು ಅತ್ಯಂತ ಪ್ರಕ್ಷುಬ್ಧವಾಗಿರುವ ದಿನವಾಗಿ ನಾವು ಬಳಸ್ಕೊಳ್ಬೇಕಾಗತ್ತೆ. ಇದು ಒಂದನೇದು. ಎರಡನೇದು, ಮೊದಲೇ ಹೇಳ್ದಂಗೆ ಭಾರತಕ್ಕೆ 3 ಅಂಶ ಬಹಳ ಮುಖ್ಯ ಆಗಬೇಕಾಗಿರೋಂಥದ್ದು. ನಮಗೆ ಸ್ವಾತಂತ್ರ್ಯ ಸಿಕ್ತು ಆಗಸ್ಟ್ 15, ನಾವು ಸ್ವತಂತ್ರಗೊಂಡೆವು, ನಾವು ಸಾರ್ವಭೌಮ ಆದವೆ. ಈ ದೇಶ ಒಂದು ಕಾನೂನಿನ ವ್ಯವಸ್ಥೆಗೆ ಒಳಪಡ್ತು. ಈ ಕಾನೂನಿನ ಅಡಿಯ ಒಳಗಡೆ ಈ ದೇಶದ ಪ್ರಜೆಗಳೆಲ್ಲರೂ ಕೂಡ ಬದುಕಲಿಕ್ಕೆ ಶುರು ಮಾಡಿದ್ವಿ. ನಾವು ಸರ್ವತಂತ್ರ ಸ್ವತಂತ್ರಗೊಂಡು ಒಂದು ಕಾನೂನಿನ ಆಳ್ವಿಕೆಗೆ ಒಳಪಟ್ಟು ನಡೆದಂಥ ಸಂವಿಧಾನ ಅಕ್ಸೆಪ್ಟ್ ಮಾಡಿ ಅದನ್ನು ಜಾರಿಗೊಳಿಸಿದ್ದು ಜನವರಿ 26. ಆದರೆ ನವೆಂಬರ್ 26 ಬಹಳ ವಿಶೇಷ ಇದೆ. ಈ ನವೆಂಬರ್ 26 ಇವತ್ತು ನಾವು ಸೆಲೆಬ್ರೇಷನ್ ಮಾಡಲಿಕ್ಕೆ ಕೊಡ್ತಾ ಇರೋದು, ಇದು ನಮ್ಮ ಮಕ್ಕಳ ಮಧ್ಯೆ ಹೇಳಲಿಕ್ಕೆ ಕೊಡ್ತಾ ಇರೋಂಥದ್ದು ಸಂವಿಧಾನದ ದಿನವಾಗಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅಂದರೆ ನಾವು ಸಂವಿಧಾನದ ಪ್ರಕ್ರಿಯೆ ಒಳಗಡೆ ಒಳಪಡಲಿಕ್ಕೆ ಹೊರಟಿದ್ದೇವೆ ಅನ್ನೋದು ಬಹಳ ಮುಖ್ಯ. ಈ ಸಂವಿಧಾನ ಬಂದಿದ್ದು ಒಂದು ಚರಿತ್ರೆಯ ದಾಖಲಾರ್ಹವಾಗಿರುವಂಥ ಒಂದು ಘಟನಾವಳಿಗಳು. ಈ ಹಿನ್ನೆಲೆ ಒಳಗಡೆ ನವೆಂಬರ್ 26ರಿಂದ ಜನವರಿ 26ರವರೆಗೆ ಈ 2 ತಿಂಗಳ ಕಾಲ ದೇಶದಾದ್ಯಂತ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಭಾರತ ಸ್ವಾತಂತ್ರ್ಯ ಚಳುವಳಿಯ ಮಹತ್ತರ ಆಶಯಗಳಲ್ಲಿ ಈ ದೇಶ ಹೇಗಿರಬೇಕು ಅಂತ. ಯಾಕೆಂದರೆ ಆಗ ಆಲ್ರೆಡಿನೇ 400 ಚಿಲ್ಲರೆ ರಾಜವಂಶಗಳಲ್ಲಿ ಆಳ್ತಿದ್ವು. ಸ್ವತಂತ್ರಗೊಂಡ ನಂತರ ಈ ದೇಶಕ್ಕೆ ಎಂಥ ವ್ಯವಸ್ಥೆ ಇರಬೇಕು, ಡೆಮೋಕ್ರಸಿ ಬೇಕಾ, ಪುನಃ ರಾಜರ ವ್ಯವಸ್ಥೆಗೆ ನಾವು ಹೋಗಬೇಕಾ ಅನ್ನೋ ಜಿಜ್ಞಾಸೆಗಳಿದ್ವು. ಸ್ವತಂತ್ರ ಚಳುವಳಿಯ ನಡುವೆಯೇ ಒಂದು ವರ್ಗ
ಸ್ವತಂತ್ರ ಆಗುತ್ತೆ ಈ ದೇಶಕ್ಕೆ, ನಮಗೆ ಪುನಃ ಮತ್ತೆ ಪೂನಾದಲ್ಲಿ ರಾಜರಾಗಿದ್ರಲ್ಲ ಆ ಟೈಮ್ನಲ್ಲಿ ಪೇಶ್ವೆಗಳ ಪ್ರಭುತ್ವ ಮತ್ತೆ ಬರಬೇಕು ಅಂತೇಳಿ ಒಂದು ವರ್ಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿತ್ತು. ಆಗಲೇ ಸ್ವತಂತ್ರ ಚಳುವಳಿಯ ವಿರುದ್ಧ, ಮಹಾತ್ಮ ಗಾಂಧೀಜಿಯ ವಿರುದ್ಧ, ಅವತ್ತಿನ ಸ್ವತಂತ್ರ ಹೋರಾಟಗಾರರ ವಿರುದ್ಧ ಬೇರೆ ಬೇರೆ ರೀತಿಯಾದಂಥ ಅಪಪ್ರಚಾರಗಳನ್ನೆಲ್ಲ ಮಾಡ್ತಿತ್ತು. ಯಾಕೆಂದರೆ ಭಾರತ ಪ್ರಜಾತಂತ್ರವನ್ನು ಒಪ್ಪಿಕೊಳ್ಳುತ್ತೆ ಅನ್ನುವ ಒಂದು ದೊಡ್ಡ ವ್ಯಾಪಕತೆಗಳು ಒಗ್ಗಿದ ಹಿನ್ನೆಲೆ ಒಳಗಡೆ ಅದು ಭಾರತೀಯತೆಯೇ ಅಲ್ಲ, ಅದರಲ್ಲಿ ಭಾರತೀಯವೇ ಇಲ್ಲ, ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಒಗ್ಗೋದಿಲ್ಲ, ನಮಗೆ ಇಲ್ಲಿವರೆಗೂ ಪರಂಪರಾನುಗತವಾಗಿ ನಡ್ಕೊಂಡು ಬಂದಿರುವಂಥ ಈ ಪ್ರಭುತ್ವವೇ ಬೇಕು ಅಂತೇಳಿ ಒಂದು ವರ್ಗ ಒತ್ತಾಯ ಮಾಡ್ತಿತ್ತು. ಅದೇ ಥರ ಚಳುವಳಿಯೂ ಮಾಡ್ತಿತ್ತು. ಅದೇ ಥರ ಭಾರತ ಚಳುವಳಿಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡ್ತಿತ್ತು, ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ವು. ಈ ಹಿನ್ನೆಲೆ ಒಳಗಡೆ ಭಾರತಕ್ಕೆ ಪ್ರಭುತ್ವ ಹೇಗಿರಬೇಕು ಅನ್ನೋದನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅವತ್ತಿನ ಸ್ವತಂತ್ರ ಚಳುವಳಿಯನ್ನು ಮುನ್ನಡೆಸ್ತಿದ್ದಂಥ ಕಾಂಗ್ರೆಸ್ಸು ಅದಕ್ಕೊಂದು ದೃಷ್ಟಿಕೋನ ಇತ್ತು, ಅದಕ್ಕೊಂದು ವ್ಯಾಪಕತೆ ಇತ್ತು, ಅದಕ್ಕೊಂದು ಸೈಂಟಿಫಿಕ್ ಔಟ್ಲುಕ್ ಇತ್ತು. ಇಡೀ ಜಗತ್ತಿನ ಚಳುವಳಿಯ ಸಾರಗಳೆಲ್ಲ ಅದರ ಒಳಗಡೆ ಇತ್ತು. ಹಾಗಾಗಿ ಅದೊಂದು ದೃಷ್ಟಿಕೋನವನ್ನು ನಮಗೆ ಕೊಡ್ತಾಯಿತ್ತು, ಈ ದೇಶ ಹೇಗಿರಬೇಕು ಅಂಥೇಳಿ. ಈ ದೇಶ ಅದೇ ಲೈನಲ್ಲಿ ಹೋಗಬೇಕು ಅಂಥೇಳಿ ಅವತ್ತು ಕಂಡ ಭಾರತದ ಕನಸುಗಾರರು, ಭಾರತವನ್ನು ಕಟ್ಟಿದವರು ಹಾಕಿಕೊಡಲಿಕ್ಕೆ ಸಿಕ್ಕಂಥ ಒಂದಿದು 47 ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮಗಿದ್ದಂಥ ದೊಡ್ಡ ಚಾಲೆಂಜು, ಯಾಕೆಂದರೆ ನಮಗೆ ಆಲ್ರೆಡಿ ಹೇಳಿದರು ಇವರು ಆಳಿಸ್ಕೊಳ್ಳೋಕ್ಕೆ ಇದ್ದಿದ್ದು ಅಂತ. ಇವ್ರಿಗೊಂದು ಸ್ವತಂತ್ರವಾಗಿರೋ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಇವರೇನಿದ್ರು ಆಳಿಸ್ಕೊಳ್ಳಿಕ್ಕೆ ಲಾಯಕು, ನಾವೇನಾದರೂ ಬಿಟ್ಟು ಹೋದರೆ ಮತ್ತು ಇವರು ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾರೆ ಅಂತಲೇ ಹೇಳಿದರು. ಅವತ್ತಿನ ಲಾರ್ಡ್ ಮೌಂಟ್ ಬ್ಯಾಟನ್ನು ಇದೇ ಮಾತನ್ನು ಹೇಳಿದರು. ಆದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ನಮ್ಮನ್ನು ನಾವು ಆಳ್ಕೊಳ್ತೀವಿ ಅಂತ, ಈವನ್ ಪಾಕಿಸ್ತಾನದ ಮೊಹಮ್ಮದ್ ಅಲಿ ಜಿನ್ನನೂ ಕೂಡ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ, ಇಷ್ಟೊಂದು ಜಾತಿ ಇರುವ ದೇಶದಲ್ಲಿ, ಇಷ್ಟೊಂದು ಧರ್ಮ ಇರುವ ದೇಶದಲ್ಲಿ ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಅದೊಂದು 20 ವರ್ಷದಲ್ಲಿ ಒಡೆದು ಚೂರು ಚೂರಾಗುತ್ತೆ ಅಂತಲೂ ಹೇಳಿದರು. ಅವೆರಡನ್ನು ಸುಳ್ಳು ಮಾಡಿದೆ ಈ ದೇಶ, ಅವೆರಡನ್ನು ಸುಳ್ಳು ಮಾಡಲಿಕ್ಕೆ ಕಾರಣ ಆಗಿದ್ದೇ ಈ ಸಂವಿಧಾನ. ಹಾಗಾಗಿ ಈ ನವೆಂಬರ್ 26 ಅನ್ನೋದು ನಾವು ಸ್ವಾತಂತ್ರ್ಯ ದಿನದ ಒಳಗಡೆ ಮಕ್ಕಳಿಗೆ ಈ ಸ್ವಾತಂತ್ರ್ಯ ಹೋರಾಟ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದನ್ನು ನಾವು ಗ್ಲೋರಿಫೈ ಮಾಡಿಬಿಟ್ಟು ನಾವೊಂದು ಸೆಲೆಬ್ರೇಷನ್ ಮಾಡ್ತಿದ್ದೆ, ಕರೆಕ್ಟ್, ಅದು ನಮ್ಮ ಹಬ್ಬ. ಜನವರಿ 26ರಲ್ಲಿ ಈ ದೇಶದ ಗಣತಂತ್ರದ ಬಗ್ಗೆ, ಗಣತಂತ್ರ ವ್ಯವಸ್ಥೆಯ ಬಗ್ಗೆ ಮಾತಾಡ್ತೀವಿ. ಆದರೆ ನವೆಂಬರ್ 26ನೇ ತಾರೀಕು ನಾವು ಮಾತಾಡಬೇಕಾಗಿದ್ದು ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಿದ್ದಂತಹ ಅಂಶ ಏನು, ಆ ಗಟ್ಟಿತನ ಏನು, ಭಾರತಕ್ಕೆ ಎಂತಹ ಸಂವಿಧಾನ ಬೇಕು ಅಂತೇಳಿ ರಚನೆ ಮಾಡ್ಕೊಳ್ಳಿಕ್ಕಿದ್ದಂಥ ಸ್ವರೂಪ ಏನು, ಯಾಕೆ ನಾವು ಈ ಥರದ ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಅನ್ನೋದನ್ನು ಮಕ್ಕಳ ಜೊತೆ ಮಾತಾಡುವ, ನಮ್ಮ ಈ ದೇಶದ ಮುಂದಿನ ಪ್ರಜೆಗಳ ಜೊತೆ ಮಾತಾಡುವಂಥ ಬಹಳ ಮುಖ್ಯವಾಗಿರುವಂಥ ಅಂಶ. ಈ ಹಿನ್ನೆಲೆ ಒಳಗಡೆ ನಾವು ನವೆಂಬರ್ 26 ಈ ದೇಶದ ಸಂವಿಧಾನದ ದಿನವನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ, ಭಾರತದ ಸಂವಿಧಾನದ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ತಾ, ಜನವರಿ 26 ಈ ದೇಶ ಪ್ರಭುತ್ವಗೊಂಡ, ಸಾರ್ವಭೌಮಗೊಂಡ ನೆಲೆಯನ್ನು ಅರ್ಥ ಮಾಡಿಸಿ ಮುಂದಿನ ಪೀಳಿಗೆಗೆ ಮುಂದಿನ ಭಾರತ ಹೇಗಿರಬೇಕು, ಅವರು ಕಟ್ಟಿಕೊಟ್ಟಂಥ ಭಾರತ, ಈ ಡೆಮೋಕ್ರೆಟಿಕ್ ಕಂಟ್ರಿಯನ್ನು ಇನ್ನೊಂದಿಷ್ಟು ಗಟ್ಟಿ ಮಾಡ್ತಾ, ನಮ್ಮ ಪ್ರಿಯಾಂಬಲಲ್ಲಿ ಹೇಳಿರೋ ಹಾಗೆ ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸೋದು ಇವತ್ತಿನ ಕಾಲಘಟ್ಟದ ಜನರ ಜವಾಬ್ದಾರಿ. ಈ ಹಿನ್ನೆಲೆ ಒಳಗಡೆ ಒಂದು 2 ಅತ್ಯಂತ ಪ್ರಮುಖವಾಗಿರುವಂಥ ಅಂಶಗಳನ್ನು ನಾವು ಹೇಳಬೇಕಾಗಿರೋದು. ನಮಗೆ 1947ನಲ್ಲಿ ಕೇವಲ ಸ್ವಾತಂತ್ರ್ಯ ಸಿಕ್ತು, ಡೊಮಿನಿಕ್ ಸ್ಟೇಟ್, ಆದರೆ ನಾವು ಸಾರ್ವಭೌಮ ಆಗಿರಲಿಲ್ಲ. ಸ್ವತಂತ್ರ ಕೊಟ್ಟ ತಕ್ಷಣ ನಮಗೆ ಎಲ್ಲವನ್ನೂ ಕೂಡ ಬ್ರಿಟಿಷರು ಕೊಡಲಿಲ್ಲ. ಅವ್ರು ಏನು ಕೊಟ್ಟರು, ಸ್ವತಂತ್ರ ನೀವು ಆಳ್ಕೊಳ್ಬೋದು, ಆದರೆ ಬ್ರಿಟಿಷ್ ಧ್ವಜದ ಅಡಿ ಒಳಗಡೆ ನಮಗೊಂದು ಬಾವುಟಕ್ಕೆ ಅವಕಾಶಗಳಿತ್ತು ಇಟ್ಕೊಳ್ಳಿಕ್ಕೆ, ಆದರೆ ನಮ್ಮೆಲ್ಲ ತೀರ್ಮಾನಕ್ಕೆ ಶರ ಹೊಡಿಬೇಕಾಗಿದ್ದು ಬ್ರಿಟಿಷ್ ರಾಜ. ಹಾಗಾಗಿ ಚಾರ್ಜ್ ನಮಗೆ ಇದು ಕೊಟ್ಟಾಗ, ಸ್ವಾತಂತ್ರ್ಯ ಕೊಟ್ಟಾಗ ಲೂಯಿ ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಆಗ್ತಾರೆ, ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ. ನಮಗೆ ರಾಜನಾಗಿ 6ನೇ ಚಕ್ರವರ್ತಿ ಜಾರ್ಜ್, ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತಾರೆ. 3 ಥರದ ವ್ಯವಸ್ಥೆ ಇತ್ತು. ಅಂದರೆ ರಾಜ ಮೇಲೆ, ಅವನ ಕೆಳಗಡೆ ಲೂಯಿ ಮೌಂಟ್ ಬ್ಯಾಟನ್ ಗವರ್ನರ್ ಕೆಳಗಡೆ ಪ್ರಧಾನಮಂತ್ರಿ. ಏನೇ ಕೆಲಸ ಮಾಡಬೇಕಿತ್ತು ಅವ್ರನ್ನ ಮಾಡಬೇಕಿತ್ತು, ಒಂದು ಅಡಾಕ್ ಸಮಿತಿ ಅಂತೇಳಿ ನಮಗೆ ಭಾರತದ ಪಾರ್ಲಿಮೆಂಟ್ ರಚನೆ ಆಗಿತ್ತು. ಆದರೆ ನಾವು ಸಾರ್ವಭೌಮ ಆಗಿರಲಿಲ್ಲ, ಸ್ವತಂತ್ರಗೊಂಡಿದ್ದು. ಆದರೆ ನಾವು ಸಾರ್ವಭೌಮ ಆಗಿದ್ದು ಜನವರಿ 26. ಈ 2 ತಿಂಗಳ ನಡುವೆ ಸ್ವತಂತ್ರದಿಂದ ಸಾರ್ವಭೌಮ ಆಗುವ ನಿಟ್ಟಿನ ಒಳಗಡೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಬಹಳ ಮುಖ್ಯ ಆಗಿತ್ತು. ಈ ಸ್ವತಂತ್ರದಿಂದ ಸಾರ್ವಭೌಮತ್ವಕ್ಕೆ ಹೋಗಬೇಕು ಅನ್ನುವಾಗ ನಮಗೆ ಈ ಸಂವಿಧಾನ ಬಹಳ ಮುಖ್ಯ ಆಗುತ್ತೆ. ಹೇಗಿರಬೇಕು ನಮಗೆ ಗೊತ್ತಿಲ್ಲಲ್ಲ, ಹೇಗೆ ಬದುಕಬೇಕು ಅಂತ.
ನಮಗೆ ರೂಲ್ ಹೇಗಿರಬೇಕು, ಹೆಂಗಂಗೋ ಬದುಕ್ತಿದ್ವಿ, ನಮ್ಮ ರಾಜರಡಿಯಲ್ಲಿ ಬದುಕ್ತಿದ್ವಿ. ಮನು ಸಿದ್ಧಾಂತ ಇತ್ತು, ಭಗವದ್ಗೀತೆ ಇತ್ತು, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಖುರಾನ್ ಇತ್ತು. ಭಾರತ ಹೆಂಗಿರಬೇಕು? ಯಾಕೆಂದರೆ ಸ್ವತಂತ್ರ ಬರುವ ವೇಳೆಗೆ ಭಾರತ ಬಹುತ್ವ ತುಂಬಿಕೊಂಡಿದ್ದಂಥ ದೇಶದ ಒಳಗಡೆ ಏನಿರಬೇಕು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆ ಒಳಗಡೆ ಡಿಸೆಂಬರ್ 9 ಸಂವಿಧಾನ ರಚನಾ ಸಭೆ ನಡೆಯುತ್ತೆ. 299 ಜನರ ಸದಸ್ಯರನ್ನೊಳಗೊಂಡಂಥ ಒಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯನ್ನು ನೇಮಕ ಮಾಡ್ತಾರೆ. ಅದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಅದರಲ್ಲಿ ಸುಮಾರು 22 ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡ್ತಾರೆ ಭಾರತಕ್ಕೆ ಹೇಗಿರಬೇಕು ಅಂತ. ಅದರಲ್ಲಿ ಒಂದು ಸಮಿತಿ ಸಂವಿಧಾನ ರಚನಾ ಸಮಿತಿ, 7 ಜನರದ್ದು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷರಾಗ್ತಾರೆ. ಸುಮಾರು 2 ವರ್ಷ 11 ತಿಂಗಳು ಇಡೀ ಜಗತ್ತಿನ ಎಲ್ಲ ಸಂವಿಧಾನವನ್ನು ಅದು ಅಧ್ಯಯನ ಮಾಡುತ್ತೆ ಮತ್ತು ಭಾರತದ ಉದ್ದಗಲಕ್ಕೂ ಓಡಾಡುತ್ತೆ. ಸುಮಾರು ಲೆಕ್ಕವಿಲ್ಲದಷ್ಟು ಜನರ ಜೊತೆ ಅದು ಸಂವಾದ ಮಾಡುತ್ತೆ. ಎಲ್ಲದನ್ನು ಕೂಡಿ ಚರ್ಚೆ ಮಾಡಿ ಇಷ್ಟು ದಿನಗಳ ಕಾಲ ಭಾರತಕ್ಕೆ ಬೇಕಾಗಿರುವಂಥ ಒಂದು ಕರಡನ್ನು ಸಿದ್ಧಪಡಿಸುತ್ತೆ. ಆ ಕರಡು ನವೆಂಬರ್ 25 ಬಾಬು ರಾಜೇಂದ್ರ ಪ್ರಸಾದ್, ಈ ಸಂವಿಧಾನ ರಚನಾ ಸಮಿತಿ ಟೋಟಲಿ ಈ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯ ಅಧ್ಯಕ್ಷರಾಗಿದ್ದಂಥವ್ರಿಗೆ ಒಪ್ಪಿಸ್ತೇವೆ ನಾವು. 26ನೇ ತಾರೀಕು ಅದು ಚರ್ಚೆಯ ಮುಖಾಂತರ ಅಕ್ಸೆಪ್ಟ್ ಆಗುತ್ತೆ. ನವೆಂಬರ್ 26ಕ್ಕೆ 1949 ನವೆಂಬರ್ 26ಕ್ಕೆ ಅಕ್ಸೆಪ್ಟ್ ಆಗುತ್ತೆ. ಅವತ್ತು ನಾವು ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದ ಮೇಲೆ ಮರುದಿನದಿಂದಲೇ ಅದು ಜಾರಿಗೆ ಬರಬೇಕಾಗಿತ್ತಲ್ಲ, ಬರಲಿಲ್ಲ. ಇಲ್ಲೊಂದು ಬಹಳ ವಿಶೇಷ ಇದೆ. ಯಾಕೆಂದರೆ ಅದು ಜಾರಿಗೆ ಬಂದಿದ್ದು ಜನವರಿ 26. ಯಾಕೆ? ಇದು ಬಹಳ ಮುಖ್ಯ ನಮಗೆ. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಕೊಡಬೇಕು ಅಂತ ನಿಗದಿ ಮಾಡಿದ್ದು ಸುಮಾರು 15 ದಿನ ಮುಂಚೆ. ಹೆಚ್ಚು ಕಡಿಮೆ ಆಗಸ್ಟ್ 5-6ನೇ ತಾರೀಕೇನೋ ಅವತ್ತು ಕೊಡಬೇಕು ಅಂತ ಪಾರ್ಲಿಮೆಂಟಲ್ಲಿ ಡಿಸೈಡ್ ಆಗುತ್ತೆ. ಆದರೆ ಅದು ಮರುದಿನವೇ ಕೊಡಲಿಲ್ಲ ಅವರು. 15ಕ್ಕೆ ಕೊಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 2ನೇ ಪ್ರಪಂಚ ಯುದ್ಧದಲ್ಲಿ ಕಟ್ಟ ಕಡೆಯದಾಗ ಎಲ್ಲರೂ ಸೋತಿ ಜೀವ ಉಳಿಸ್ಕೊಂಡಿದ್ದು ಒಬ್ಬರೇ, ಜಪಾನ್ ಹೋರಾಡ್ತಿತ್ತು. ಜಪಾನು ಅಂತಿಮವಾಗಿ ಬ್ರಿಟಿಷರಿಗೆ ಶರಣಾಗಿದ್ದು ಆಗಸ್ಟ್ 15. ಆಗಸ್ಟ್ 15ಕ್ಕೆ ಶರಣಾಗಿದ್ದಕ್ಕೆ ನಾವು ಇಡೀ ವಿಶ್ವವನ್ನು ಜಯಿಸಿದ್ವಿ, ಸಾಮ್ರಾಜ್ಯಶಾಹಿತ್ವನ ಸ್ಥಾಪನೆ ಮಾಡಿದ್ವಿ. ಅದರ ಮೈಲಿಗಲ್ಲಾಗಿ ಒಂದು ದೇಶದ ಸಾರ್ವಭೌಮತೆಯನ್ನು ಅಳಿಸಿ ಇನ್ನೊಂದು ದೇಶಕ್ಕೆ ಸ್ವತಂತ್ರ ಕೊಡುತ್ತಾರಲ್ಲ, ಅದೊಂದು ಅಣಕಾಗಿತ್ತು ನಮಗೆ. ಯಾಕೆಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಜಪಾನಿನ ಮೇಲೆ ಬಾಂಬ್ ಹಾಕೋದನ್ನು, ಅದರ ಅಸ್ತಿತ್ವವನ್ನು ಹೊಸಕಿ ಹಾಕೋದನ್ನು ವಿರೋಧ ಮಾಡಿದರು. ಅವತ್ತು ಕೊಟ್ಟಿದ್ದು ನಮಗೆ ಸ್ವತಂತ್ರ ಸಿಕ್ಕಿದ್ದು ಸಂತೋಷ ಆದರೂ ಕೂಡ ಆ ದಿನವನ್ನೇ ಅವರು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದು ನಮಗೆ ಬಹಳ ಬೇಸರ ತರಿಸಿತ್ತು. ಹಾಗಾಗಿ ನಾವು ನವೆಂಬರ್ 26 ಬಿಟ್ಟು ಜನವರಿ 26 ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ವಿಶೇಷವಾಗಿರೋ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, 1920ರಲ್ಲಿ ಜವಾಹರ್ಲಾಲ್ ನೆಹರು ಅವ್ರ ತಂದೆ ಮೋತಿಲಾಲ್ ನೆಹರು ನಮಗೆ ಪ್ರತ್ಯೇಕವಾಗಿರುವಂಥ ಒಂದು ಸಂವಿಧಾನ ಇರಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಕಾಂಗ್ರೆಸ್ ಮುಂದೆ ಮಂಡಿಸ್ತಾರೆ. 1928ರಲ್ಲಿ ಅದನ್ನು ಹಾಕಿದ ತಕ್ಷಣ ಅವ್ರ ನೇತೃತ್ವದಲ್ಲೇ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಹಾಗಿದ್ರೆ ನಮಗೆ ಯಾವ ಥರದ ಸಂವಿಧಾನ ಇರಬೇಕು, ಒಂದು ಪ್ರಸ್ತಾವನೆಯನ್ನು ನೀವು ರೆಡಿ ಮಾಡಿ ಅಂತಿ. ಹಾಗಾಗಿ ಮೋತಿಲಾಲ್ ನೆಹರು ಅವರು ತುಂಬ ಸ್ಟಡಿ ಮಾಡಿ ಒಂದು ಟೀಮಿನ ಜೊತೆ ಒಂದು ಭಾರತಕ್ಕೆ ಬೇಕಾಗಿರೋ ಸಂವಿಧಾನದ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡ್ತಾರೆ. ಎಂಥ ಚಂದದ ಸಂವಿಧಾನದ ರೂಪುರೇಷೆ ಅಂದರೆ, ಅದರಲ್ಲಿ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರೋದು ಅದೇ. 2ನೇದು ವಯಸ್ಕರಿಗೆ ಮತದಾನ ಕೊಡಬೇಕು. 3ನೇದು ನಮಗೆ ಸಂಸತ್ತಿನ ಮಾದರಿಯ ಸರ್ಕಾರ ಬೇಕು, ರಾಜಪ್ರಭುತ್ವ ಬೇಕಾಗಿಲ್ಲ, ಸಂಸತ್ತು ಮಾದರಿಯ ಸರ್ಕಾರ ಬೇಕು. ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕು. ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಎಂಥ ಅದ್ಭುತವಾದ ಪರಿಕಲ್ಪನೆ ಇದನ್ನು ಅವರು ನಮ್ಮ ದೇಶದ ಮುಂದೆ ಇಡ್ತಾರೆ, ಕಾಂಗ್ರೆಸ್ಸಿನ ಮುಂದೆ. ಅದು ಬಹಳ ಕರತಾಡನದಿಂದ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆಗಿ 1930, ಯಾಕೆಂದರೆ 29 ವರ್ಷಕ್ಕೆ ಅವ್ರು ರೆಡಿ ಮಾಡ್ತಾರೆ. 30ಕ್ಕೆ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಬಹುಮತದಿಂದ, ಭಯಂಕರ ಕರತಾಡನದಿಂದ ಈ ಠರಾವು ಅಂಗೀಕಾರ ಆಗುತ್ತೆ. ಅಂಗೀಕಾರ ಆಗೋದು ಜನವರಿ 26, 1930ನೇ ಇಸ್ವಿ. ಆ ಠರಾವು ಅಂಗೀಕಾರ ಆಗಿ ಅಧಿವೇಶನ ಕೊನೆಗೊಂಡ ನಂತರದಲ್ಲಿ ನಡೀರಿ ಈಗಲೇ ಭಾವನ ನಡೋಣ ಅಂಥೇಳಿ ರಾವಿ ನದಿ ದಡದ ದಂಡೆಯ ಮೇಲೆ ಅವತ್ತು ನಾವು ಭಾರತ ನಾವಾಗಿ ರೂಪಿಸ್ಕೊಂಡಿದ್ದಂಥ ಭಾರತ ಧ್ವಜವನ್ನು ಆರಿಸಿ ನಾವು ಆ ಠರಾವನ್ನು ಅಂಗೀಕರಣ ಮಾಡ್ತೀವಿ. ಆವಾಗ ಬ್ರಿಟಿಷರು ನಮಗೆಲ್ಲ ತಕರಾರು ಮಾಡಿದರು, ಏನೇ ಮಾಡಿದ್ರು. ಅಲ್ಲಿಂದ ನಮ್ಮ ಸ್ವತಂತ್ರ ಚಳುವಳಿಯ ವೇಗ ಪಡ್ಕೊಳ್ಳುತ್ತೆ. ನಮಗೀಗ ಗುಲಾಮಗಿರಿ ಬೇಕಾಗಿಲ್ಲ, ನಮಗೆ ಸಾರ್ವಭೌಮನೇ ಬೇಕು ಅಂತೇಳಿ. ಅಲ್ಲಿಂದ ಭಾರತದ ಸ್ವತಂತ್ರ ಚಳುವಳಿ ಬಹಳ ಕಾವು ಪಡೆದು 47ನೇ ಇಸ್ವಿ, ಸುಮಾರು 17 ವರ್ಷಗಳ ನಂತರ ಇದಾಗಿ 47ನೇ ಇಸ್ವಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಈ 47ನೇ ಇಸ್ವಿನಲ್ಲಿ ಸ್ವತಂತ್ರ ಸಿಕ್ಕಿದ ನಂತರ
ಕಾನ್ಸ್ಟಿಟ್ಯೂಷನನ್ನು ರೆಡಿ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೊಟ್ಟಾಗ ಇದನ್ನು ಇಟ್ಕೊಂಡು ಎಲ್ಲದನ್ನು ಸ್ಟಡಿ ಮಾಡಿ ನಮಗೊಂದು ಅದ್ಭುತವಾದ ಸಂವಿಧಾನನ ಕೊಡ್ತಾರೆ. ನಮ್ಮ ಮುಂದೆ ಇದೆ. ನಾವು ಜನವರಿ 26 ಈ ಠರಾವನ್ನು ನಾವು ಅಂಗೀಕರಿಸಿದ್ವಿ. ಅವತ್ತೇ ನಾವು ಸ್ವತಂತ್ರ ಆಗಿದ್ವಿ, ಆಗಲೇ ನಾವು ಸಾರ್ವಭೌಮ ಆಗಿದ್ವಿ. ಹಾಗಾಗಿ ಆ ದಿನವನ್ನು ನೆನಪಿಸ್ಲಿಕ್ಕೆ ನಾವು ಜನವರಿ 26ರಿಂದಲೇ ನಾವು ಇದನ್ನು ಜಾರಿಗೆ ತರ್ತೀವಿ ಅಂತೇಳಿ ಟಿಟ್ ಫಾರ್ ಟ್ಯಾಟ್ ಅಂತ ನಾವು ಬೇಕಾದ್ರೆ ಕರಿಬೋದು. ಬ್ರಿಟಿಷರ ಸಾಮ್ರಾಜ್ಯಶಾಹಿತ್ವಕ್ಕೆ ಎದುರಾಗಿ ನಾವು ಎಲ್ಲ ಜಗತ್ತಿನ ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಅಂತೇಳಿ ಜನವರಿ 26 ದಿನವೇ ನಾವು ಭಾರತಕ್ಕೆ ಗಣತಂತ್ರವನ್ನು ನಾವು ಘೋಷಣೆ ಮಾಡ್ಕೊಳ್ತೀವಿ. ಇದನ್ನು ಅವತ್ತಿಂದ ಜಾರಿಗೆ ಮಾಡ್ತೀವಿ. ಈ ಜಾರಿಗೆ ತರುವ ಪಾತ್ರದಲ್ಲಿ ಈ ನವೆಂಬರ್ 26 ಅತ್ಯಂತ ಪ್ರಮುಖವಾಗಿರುವಂಥ ಅಂಶ ಆಗಿರೋದ್ರಿಂದ ಈ ಸಂವಿಧಾನ ಭಾಳ ಅದ್ಭುತವಾಗಿದೆ. ಅದರ ಪೀಠಿಕೆಯನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ನಾವು ಪೀಠಿಕೆಯನ್ನು ಓದಿಸಿ ಅರ್ಥ ಮಾಡಿಸಿ ಗೌರ್ಮೆಂಟಿಗೆ ಪ್ರೆಷರ್ ಹಾಕಿ ಇದನ್ನು ಜಾರಿಗೆ ತರಬೇಕು ಅಂತ ಮಾಡಿದ್ವಿ. ಈ ಸಂವಿಧಾನದ ಪೀಠಿಕೆಯನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ತಾ ನಾವು ಎಲ್ಲ ಮಕ್ಕಳಿಗೂ ಅದನ್ನು ಅರ್ಥ ಮಾಡಿಸ್ತಾ ಭಾಳ ಅದ್ಭುತವಾಗಿದೆ. ನಮ್ಮದು ಸರ್ವತಂತ್ರ ಸ್ವತಂತ್ರ ಸಮಾಜವಾದಿ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯ. ಅದ್ಭುತವಾದ ಈ ಪರಿಕಲ್ಪನೆ ಒಳಗಡೆ ನಮಗೆ ಹಕ್ಕುಗಳು ಕರ್ತವ್ಯಗಳು ಸಿಕ್ಕಿವೆ. ಈ ಹಕ್ಕುಗಳನ್ನು ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಳ್ತಾ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ನಮ್ಮ ಈ ಸಂವಿಧಾನದ ದಿನ ಎಲ್ರಿಗೂ ಒಂದು ಮೆಟ್ಟಿಲಾಗಲಿ. ಭಾರತೀಯತೆಯೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಧರ್ಮಗಂತ. ನಮ್ಮ ಧರ್ಮಗಳು ನಮ್ಮ ಮನೆ ಒಳಗಡೆನೇ ಇರಲಿ, ನಮ್ಮ ದೇವರು ನಮ್ಮ ಮನೆ ಒಳಗಡೆನೇ ಇರಲಿ. ಹೊಸಲು ದಾಟಿದ ಮೇಲೆ ನಾವು ಭಾರತೀಯರು ಅನ್ನುವ ಚಿಂತನೆ ನಮ್ಮೆಲ್ಲರಲ್ಲೂ ಮೂಡಿದರೆ ಈ ದೇಶ ಭಾಳ ಅದ್ಭುತವಾಗಿರುತ್ತೆ. ಈ ಸ್ವಾತಂತ್ರ್ಯಕ್ಕೊಂದು ಅರ್ಥ ಕೊಡುತ್ತೆ. ಈ ಥರದ ಅರ್ಥವ್ಯವಸ್ಥೆಯನ್ನು ಮಕ್ಕಳಿಗೆ ಜನಗಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಈ ವಿಶ್ವಪಥ ಚಾನಲ್ಲು ಮುಂದಡಿ ಇಟ್ಟಿರೋದು, ಅದು ಈ ಕೆಲಸ ಮಾಡ್ತಾ ಇರೋಂಥದ್ದು, ಅದರ ಹೆಸರಿಗೆ ತಕ್ಕಂತೆ ಅದು ವಿಶ್ವಪಥದತ್ತ ಹೋಗ್ತಾ ಇರೋದು ಬಹಳ ಖುಷಿಯ ಸಂಗತಿ. ಈ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು.